ಸಿದ್ದರಾಮಯ್ಯ ಅಂತೂ ರಿಂಗ್ ಮಾಸ್ಟರ್. ಯಾರದ್ದೋ ಖೆಡ್ಡಾಗೆ ಬೀಳುವಂಥವರಲ್ಲ, ಬೀಳುವಂಥ ಕ್ಯಾಪ್ಟನ್ ಅಲ್ವೇ ಅಲ್ಲ. ತಾನು ಉರುಳಿಸುವಂಥ ದಾಳದ ಸುತ್ತ ರಾಜಕೀಯ ಪ್ರದಕ್ಷಿಣೆಯನ್ನ ಹಾಕಿಸುವಂಥ ಕಲೆಗಾರ. ವಿಧಾನಸೌಧದ 3ನೇ ಮಹಡಿಯನ್ನ ಉಳಿಸಿಕೊಳ್ಳೋಕೆ ಈಗ ತಮ್ಮ ಕೊನೆಗಾಲದ ಕೊನೆ ಆಟಕ್ಕೆ ಇಳಿದಿದ್ದಾರೆ. ರಾಜಕೀಯ ತಂತ್ರಗಾರಿಕೆಯ ದಾಳ ಉರುಳಿಸಿದಂತಹ ಸಿದ್ದು ಮ್ಯೂಸಿಕಲ್ ಚೇ ಸುತ್ತ ಬಂದು ಬೀಳುವಂಥ ಪತಂಗದ ಲೆಕ್ಕ ಹಾಕ್ತಿದ್ದಾರೆ. ಇತ್ತ ಬಿಜೆಪಿ ನಾಯಕರಿಗೆ ಹಸ್ತದೊಳಗಿನ ಕುಸ್ತಿ ಒಳಗೊಳಗೆ ಹಿಗ್ಗಿನ ಖುಷಿಯನ್ನ ತಂದಿದೆ. ನೇತೃತ್ವ ವಹಿಸಿಕೊಳ್ಳೋ ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಯತೀಂದ್ರ ಅವರ ಸ್ಟೇಟ್ಮೆಂಟು ಸಿದ್ದರಾಮಯ್ಯ ಹೇಳಿ ಮಾಡಿಸಿರೋದೇ. ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡುವಂತ ಮನಸ್ಸಿಲ್ಲ. ಅದಕ್ಕಾಗಿ ಅವರು ಅಧಿಕಾರ ಬಿಟ್ಟುಕೊಡ್ಲಿಕ್ಕೆ ತಯಾರಾದರೂ ಸದ್ಯಕ್ಕೆ ಅವರು ಹೇಳಿದಂತ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು. ರಣರಣ ರಾಜಕೀಯ ಕುರುಕ್ಷೇತ್ರ ಚರಿತ್ರೆಯೊಂದನ್ನ ಕಾಲವೇ ಬರೆದುಕೊಳ್ತಾ ಇದೆ. ಯತೀಂದ್ರ ತಮ್ಮ ತಂದೆಯ ಸಂಧ್ಯಾಕಾಲ ಮತ್ತು ಉತ್ತರಾಧಿಕಾರಿ ಪದ ಉತ್ತಿ ಬಿತ್ತಿದ್ದ ಕ್ಷಣವೇ ದ್ವೇಷ ರೋಷ ಮೈಕೊಡವಿದೆ. ಮುಗಿಯದ ಬಣ ರಾಜಕಾರಣದ ಕಥನಕ್ಕೆ ಅಂಕಿತ ಹಾಕಿದೆ. ಹಸ್ತಪಡೆ 3 ಭಾಗದಲ್ಲಿ ಹೋಳಾಗಿದ್ದು ಕಾಂಗ್ರೆಸ್ನಲ್ಲಿನ ಸಿಎಂ ರೇಸ್ ಫೈಟ್ ತಾರಕಕ್ಕೇರಿದೆ. ಈ ಬೆಳವಣಿಗೆ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿಸಿದೆ. ಸಿದ್ದರಾಮಯ್ಯರ ವಾರಸುದಾರ ಸ್ಥಾನಕ್ಕೆ ಮಹಾಯುದ್ಧ. ಹಸ್ತದೊಳಗಿನ ಕದನಕ್ಕೆ ಎಂಟ್ರಿ, ಕಡ್ಡಿ ಗೀಚಿದ ಬಿಜೆಪಿ. ಸಿಎಂ ರೇಸ್ನಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅಹಿಂದ ಪಡೆ ಚೆಕ್ಮೇಟ್ ಇಟ್ಟಿದೆ. ಬಿಹಾರ ಎಲೆಕ್ಷನ್ ಮಧ್ಯೆ ಕರ್ನಾಟಕದಲ್ಲಿನ ನಾಯಕತ್ವ ಸಮರ ಹಸ್ತದ ಹೈಕಮಾಂಡ್ ಅನ್ನೇ ದಿಕ್ಕೆಡಿಸಿದೆ. ಇತ್ತ ಬಿಜೆಪಿಗೆ ಈ ಬೆಳವಣಿಗೆ ಬಯಸದೆ ಬಡಿಸಿದ ಒಬ್ಬಟ್ಟಿನ ರೀತಿ ಕಾಣಿಸ್ತಾ ಇದೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಕಾಂಗ್ರೆಸ್ಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಡಿಕೆಶಿಗೆ ಅಧಿಕಾರ ಬಿಟ್ಟು ಕೊಡುವ ಹೊತ್ತಲ್ಲಿ ದಾರಿ ತಪ್ಪಿಸಲು ಅನಾವಶ್ಯಕವಾಗಿ ಸತೀಶ್ ಹೆಸರು ತೇಲಿದೆ ಅಂತ ವ್ಯಾಖ್ಯಾನಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ 1 ವರ್ಷ ಕಳೆದು ಬಂದ ಶೆಟ್ಟರ್ ಪಟ್ಟದ ಗುಟ್ಟು ಹೇಳಿದ್ದಾರೆ. ಅನಾವಶ್ಯಕವಾಗಿ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ತರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರೇ ಸತೀಶ್ ಜಾರಕಿಹೊಳಿ ಒಂದ್ಸಾರಿ ಅವರೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಾನು 2028ವರೆಗೂ ನಾನೇನು ಇದಿಲ್ಲ, ನಂದು ಯಾವುದು ಕ್ಲೈಮ್ಸ್ ಇಲ್ಲ ಅಂತ ಅನ್ನೋ ಮಾತನ್ನು ಅವರೇ ಹೇಳಿದ್ದಾರೆ. ಇಷ್ಟೆಲ್ಲ ಇವಾಗ ಯಾಕ್ರಿ ಹಿಂಗೆಲ್ಲ ಮಾಡ್ತೀರಿ ಡಾಕ್ಟ್ರೇ? ಎಲ್ಲ ಒಂದು ಕಡೆ ನಿಮ್ಮ ಅಪ್ಪನ ಸರ್ವಿಸು ದೊಡ್ಡದು, ನೀನು ಅದನ್ನು ಇಟ್ಕೊಂಡು ಎಲ್ಲ ಒಂದು ಕಡೆ ನೀನು ಬೆಳ್ಕೊಳ್ಳೋದು ಬಿಟ್ಟು ನಿನಗ್ಯಾಕಪ್ಪ ಬೇಕು ಉಸ್ಬಾರಿ? ಹೈಕಮಾಂಡ್ ಮುಂದೆ ಅಂಡರ್ಸ್ಟ್ಯಾಂಡ್ ಆಗಿದೆ 2.5 ವರ್ಷಕ್ಕೆ ಅಧಿಕಾರ ಬಿಟ್ಟು ಕೊಡಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ. ಈಗ ಅದು ಹತ್ತಿರ ಬಂದಂಗೆ ಇವತ್ತು ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡುವಂತ ಮನಸ್ಸಿಲ್ಲ. ಅದಕ್ಕಾಗಿ ಅವರು ಅಧಿಕಾರ ಬಿಟ್ಟು ಕೊಡ್ಲಿಕ್ಕೆ ತಯಾರಾದರೂ ಸದ್ಯಕ್ಕೆ ಅವರು ಹೇಳಿದಂತ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು. ಈ ಸರ್ಕಾರಕ್ಕೂ ಗಂಡಾಂತರ ಇದೆ ಮತ್ತು ಇದೇ ಒಂದು ವಿಷಯದ ಮೇಲೆ ಸರ್ಕಾರ ಕೊಲ್ಯಾಪ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಚಿತ್ರದುರ್ಗದಲ್ಲಿದ್ದ ವಿಪಕ್ಷ ನಾಯಕ ಅಶೋಕ್ ಬೆಳಗಾವಿ ರಾಜಕಾರಣದ ರಹಸ್ಯ ಹೇಳಿದ್ದಾರೆ. ಬೆಳಗಾವಿಯಿಂದಲೇ ಕಾಂಗ್ರೆಸ್ ಸರ್ಕಾರ ಬೀಳಕ್ಕೆ ಯತೀಂದ್ರ ಗುದ್ದಲಿ ಪೂಜೆ ಮಾಡಿದ್ದಾರೆ. ಡಿಸಿಎಂ ಡಿಕೆಶಿ ಗಂಗಾ ನದಿಯಲ್ಲಿ ಮುಳುಗಿಸಿದಂತಾಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಅತ್ತ ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಈ ವಿದ್ಯಮಾನಕ್ಕೆ ಫ್ರೆಶ್ ಟಚ್ ಕೊಟ್ರು. ವಾಲ್ಮೀಕಿ ಸಮುದಾಯದ ವ್ಯಕ್ತಿಗೆ ಅವಕಾಶ ಸಿಕ್ಕರೆ ಸಿಎಂ ಆಗ್ಲಿ, ಆದ್ರೆ ಪ್ರಿಯಾಂಕ್ ಡಿಸಿಎಂ ಮಾಡಲು ಈ ಪ್ರಯತ್ನ ಅಂತ ಬಾಂಬ್ ಹಾಕಿದ್ರು. ತಪ್ಪದೇನ್ರಿ? ತಪ್ಪೇ ಔಟ್ ಐತೆ. ದಾರಿ ತಪ್ಪಿದ ಮಗ. ಈಗ ಡಿ ಕೆ ಶಿವಕುಮಾರ್ ದಾರಿ ತಪ್ಪಿದ ಮಗ. ಟೆಂಪಲ್ ರನ್ ಮಾಡಿದ್ರೆ ಏನು ಸಿಗಲ್ಲ ಅಂತ ಕಾಂಗ್ರೆಸ್ ಅವರ ಹೇಳಿದಾರಲ್ಲ, ಅವ್ರು ಯಾರು? ಯತೀಂದ್ರ ಅವರ ಸ್ಟೇಟ್ಮೆಂಟು ಸಿದ್ದರಾಮಯ್ಯ ಹೇಳಿ ಮಾಡಿಸಿರೋದೇ. ಅದು ಬೆಳಗಾವಿಗೆ ಹೋಗಿ ಅವ್ರ ಮನೆಯಲ್ಲೇ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ಪಕ್ಕ ನಾಮ ಹಾಕೋದು ಪಕ್ಕ ಅಲ್ಲ. ನಮಗೇನ್ರಿ, ವಾಲ್ಮೀಕಿ ಸಮುದಾಯದ ಒಬ್ಬ ವ್ಯಕ್ತಿ ಅಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ದುಡ್ದಾನ. ಆಕಸ್ಮಿಕವಾಗಿ ಅವಕಾಶ ಸಿಕ್ಕಿದ್ರೆ ಆಗ್ಲಿಲ್ಲ. ಇವತ್ತು ಅವಕಾಶ ಇದ್ದಂತ ಟೈಮಲ್ಲಿ ಯಾರ್ಯಾರು ಆಗ್ತಾರೆ ಅಂದ್ರೆ ಅವ್ರಿಗೂ ಅವಕಾಶ ಇದ್ದಂತ ಟೈಮಲ್ಲಿ ಅವ್ರು ಮುಖ್ಯಮಂತ್ರಿ ಆಗ್ಲಿ, ಯಾರು ಬೇಡ ಅಂತಾರೆ.
ಬಿಜೆಪಿ ಸರಣಿ ದಾಳಿಗೆ ಎಂಬಿ ಪಾಟೀಲ್ ಗುರಾಣಿ ಹಿಡಿದ್ರು. ನವೆಂಬರ್ ಕ್ರಾಂತಿ ಅಂತ ಕಾಯ್ತಾ ಇರುವ ಬಿಜೆಪಿ ಡೆಡ್ಲೈನ್ ಹಾಗೆ ಉಳಿಯಲಿದೆ. ಹೈಕಮಾಂಡ್ ಎಲ್ಲಾ ತೀರ್ಮಾನ ಮಾಡಲಿದೆ ಎಂದ್ರು. ಸಚಿವ ಖಂಡ್ರೆ ಮಾತ್ರ ಸಿಎಂ ಬದಲಾವಣೆ ಅಪ್ರಸ್ತುತ. ಸಿದ್ದರಾಮಯ್ಯ ಗಟ್ಟಿಮುಟ್ಟಾಗಿದ್ದು ಊಹಾಪೋಹ ಅವಶ್ಯಕತೆ ಇಲ್ಲ. ಬಿಜೆಪಿಗೆ ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಅಂತ ಕಿಡಿಕಾರಿದ್ರು. ಅವರ ಯೋಚನೆಗಳು ಯೋಚನೆಯಾಗಿ ಉಳಿತವೆ, ಅವ್ರ ಯೋಚನೆಗಳು ಯೋಚನೆಯಾಗಿ ಉಳಿತವೆ, ಅವ್ರ ಡೆಡ್ಲೈನಾಗೆ ಉಳಿತವೆ. ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ಏನೇ ಆದರೂ ಕೂಡ ಅದು ಹೈಕಮಾಂಡ್, ಬಿ ಜೆ ಪಿಯವ್ರ ಕೈಗಿಲ್ಲ. ನೋಡಿ, ಸಿದ್ದರಾಮಯ್ಯನವರು ಗಟ್ಟಿಮುಟ್ಟಿಯಾಗಿದ್ದಾರೆ. ಇವತ್ತು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ. ಇವತ್ತು ರಾಜ್ಯದ ಜನ ಇವತ್ತು ಖುಷಿಯಾಗಿದ್ದಾರೆ. ಇವತ್ತು ವಿರೋಧ ಪಕ್ಷದವರಿಗೆ ದಿಗಿಲಾಗ್ಬಿಟ್ಟಿದೆ, ಹತಾಶರಾಗ್ಬಿಟ್ಟಿದ್ದಾರೆ. ಬರೀ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಮೊಸರಲ್ಲಿ ಕಲ್ಲು ಹುಡುಕುವಂಥದ್ದು, ಅವರವರಲ್ಲೇ ಕಚ್ಚಾಟ ಮಾಡಿಕೊಳ್ಳುವಂಥದ್ದು. ಇವತ್ತು ವಿರೋಧ ಪಕ್ಷದವ್ರ ಬಗ್ಗೆ ಕರ್ನಾಟಕ ರಾಜ್ಯದ ಜನ ಇವತ್ತು ಶಾಪ ಹಾಕ್ತಾ ಇದ್ದಾರೆ ಅವರಿಗೆ. ಒಟ್ಟಾರೆ ಅಹಿಂದ ಹೆಸರಲ್ಲಿ ಚದುರಂಗ ರಚಿಸಿದ್ದ ಸಿದ್ದು ಸೇನೆ ಪವರ್ ಶೇರಿಂಗ್ಗೆ ಚೆಕ್ಮೇಟ್ ಇಟ್ಟಿದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಗೆ ಅಕ್ಟೋಬರ್ನಲ್ಲೇ ಸ್ಕ್ರಿಪ್ಟ್ ಸಿದ್ಧವಾಗ್ತಾ ಇದೆ. ಸಿದ್ದು ಬಣ ಬಿಟ್ಟ ಬಾಣಕ್ಕೆ ಡಿಕೆಶಿ ಬಣ ಹೇಗೆ ಟ್ಯಾಕಲ್ ಮಾಡುತ್ತೆ ಅನ್ನೋದು ಕುತೂಹಲ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.